ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಮಗಳು ಕೈಲಿ ಹಾಯ್ ಮಾಡಿಸ್ತೀನಿ. ತಾನೆ ಹಾಯ್ ಮಾಡಿ. ಇದ್ಕೊಡಿ. ಹಾಯ್ ಮಾಡಿ. ಹಾಯ್. ಸೊ ಏನು ಅಂತಂದ್ರೆ, ನಾವು ಪಾಪು ಹುಟ್ದಾಗಿಂದನೂ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ ಹಿಮಾಲಯನ್ ಪ್ರಾಡಕ್ಟೇ ಯೂಸ್ ಮಾಡಬೇಕು ಅಂತ. ಸೊ ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಇವತ್ತು ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪಾಪುಗೆ ಬೆಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೀವು ಅಕಸ್ಮಾತ್ ನೋಡೋದಾದ್ರೆ ಆ ಲಿಸ್ಟಲ್ಲಿ ಹಿಮಾಲಯನ್ ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಸೊ ಅದೇ ರೀತಿಯಾಗಿ ನಾನು ಹಿಮಾಲಯನ್ ಪ್ರಾಡಕ್ಟೇ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಪಾಪು ಹುಟ್ಟಾಗಿಂದನೂ ಕೂಡ ನಾನು ಅದನ್ನೇ ಯೂಸ್ ಮಾಡ್ಕೊಂಡು ಬಂದಿರೋದು ಇಲ್ಲಿವರೆಗೂ. ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದು ಮೀನ್ಸ್ ರ್ಯಾಷಸ್ ಆಗೋದಾಗಿರ್ಲಿ ಅಥವಾ ಪಾಪುಗೆ ಅಡ್ಜಸ್ಟ್ ಆಗದೆ ಇರೋದಾಗ್ಲಿ ಆ ಥರ ಏನು ನನಗೆ ಪ್ರಾಬ್ಲಮ್ಸ್ ಅನಿಸಿಲ್ಲ. ಮತ್ತೆ ಪಾಪು ಇಬ್ರು ಕೂಡ ಗ್ಲೋನೇ ಇದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅದು ಕಂಫರ್ಟ್ ಆಗೇ ಇದೆ. ಸೊ ಹಂಗಾಗಿ ಇದೇ ಪ್ರಾಡಕ್ಟ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಎಲ್ಲೂ ಕೂಡ ಸೊ ಪ್ರಾಡಕ್ಟ್ನ ಚೇಂಜ್ ಮಾಡೋದಾಗ್ಲಿ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡೋದಾಗ್ಲಿ ಆ ಥರ ಎಲ್ಲ ಮಾಡೇ ಇಲ್ಲ. ಸೊ ಮೊದಲಿಗೆ ನಾನು ಬಾತ್ ಪ್ರಾಡಕ್ಟ್ಸ್ ಅಂತಂದ್ರೆ ಪಾಪುಗೆ ಸ್ನಾನ ಮಾಡುವಾಗ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇಟ್ಕೊ. ಸೊ ಇದೇನು ಅಂತಂದ್ರೆ ಆಲ್ಮಣಿ ಅಂತ ಹೇಳ್ತಾರಲ್ವಾ, ಬ್ಲ್ಯಾಕ್ ಮತ್ತೆ ವೈಟ್ ಇರುತ್ತಲ್ಲ ಪಾಪುಗೆ ಯೂಸ್ ಮಾಡುವಂಥದ್ದು. ಈಗ ಇಬ್ರಿಗೂ ಚಿಕ್ಕದಾಗ್ಬಿಟ್ಟಿದೆ, ಹಂಗಾಗಿ ಬಾಕ್ಸ್ ಅಲ್ಲಿ ಹಾಕಿಟ್ಟಿದೀನಿ. ಎಲ್ಲಿ ಸೊ ಬಾತ್ ಪ್ರಾಡಕ್ಟ್ಸ್ ಅಲ್ಲಿ ಫಸ್ಟ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಬೇಬಿ ಮಸಾಜ್ ಆಯಿಲ್. ಸೊ ಇದೇ ಆಯಿಲ್ ನಾವು ಯೂಸ್ ಮಾಡ್ತಾ ಇದ್ದಿದ್ದು. ಇದನ್ನಲ್ಲದೆ ಕೂಡ ನಾವು ಬೇರೆ ಆಯಿಲ್ಸ್ ನ ಯೂಸ್ ಮಾಡ್ತಾ ಇದ್ವಿ. ಸೊ ಪ್ರತಿ ಸಲನು ಸ್ನಾನ ಮಾಡಿಸುವಾಗ ಒಂದೊಂದು ಆಯಿಲ್ ಇಂದ ಪಾಪುಗೆ ಮಸಾಜ್ ಮಾಡ್ತಾ ಇದ್ವಿ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಂತಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋನ ಮಾಡ್ತೀನಿ. ಬೇಬಿ ಮಸಾಜ್ ಆಯಿಲ್. ನೆಕ್ಸ್ಟ್ ಬಂದು ಪಾಪುಗೆ ಶಾಂಪೂ. ಹಿಮಾಲಯನ್ ಶಾಂಪೂನೇ ಕೂಡ ಯೂಸ್ ಮಾಡ್ತಾ ಇರೋದು. ಇದು 400 ml 350 rupees ಆಗುತ್ತೆ ಹಿಮಾಲಯನ್ ಶಾಂಪೂ. ನೆಕ್ಸ್ಟ್ ಹಿಮಾಲಯನ್ ಬೇಬಿ ಸೋಪ್. ಇದು ಬೈ 3 get 1 ಫ್ರೀ ಇದೆ ಅಂತಂದ್ರೆ 3 ಸೋಪ್ ಇದೆ. ಸೊ ಇದನ್ನೇ ಯೂಸ್ ಮಾಡ್ತಾ ಇರೋದು ಪಾಪುಗೆ. ಇದು ಕಣ್ಣೊಳಗಡೆ ಅಕಸ್ಮಾತ್ ಬೈ ಮಿಸ್ ಆಗಿ ಹೋದ್ರೂ ಪಾಪುಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇದ್ರ ಪ್ರೈಸ್ ಬಂದು 272 ಇದೆ. ಆಫರ್ ಅಲ್ಲಿ ಅಥವಾ ಡಿಸ್ಕೌಂಟ್ ಹೋದ್ರೆ ನಮ್ಗೆ 200 rupeesಗೆ 4 ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಬಂದು ಈ ಸೋಪ್ ಏನಾದ್ರೂ ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ ಕ್ಯಾರಿ ಮಾಡಕ್ ಆಗಲ್ಲ ಅಂತ ಅಂದಾಗ ಈ ಬಾಡಿ ವಾಶ್ ನ ಯೂಸ್ ಮಾಡ್ತೀನಿ. ಇದನ್ನು ಇನ್ಸ್ಟೆಡ್ ಆಫ್ ಸೋಪ್ ಬದಲು ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಕೂಡ ಹಿಮಾಲಯನ್ ಪ್ರಾಡಕ್ಟ್. ಇದ್ರ ಪ್ರೈಸ್ ಬಂದು 200 rupees. ಸೊ ಈಗ ಎಲ್ಲಾದ್ರೂ ಹೊರಗಡೆ ಹೋದಾಗ ಸೋಪ್ ನ ಕ್ಯಾರಿ ಮಾಡಕ್ ಆಗಲ್ಲ ಅಲ್ವಾ, ಆ ತರ ಇದ್ದಾಗ ನಾನು ಇದನ್ನ ಯೂಸ್ ಮಾಡ್ತೀನಿ. ಇದು ಬಾಡಿ ವಾಶ್ ಪಾಪುದು ಹಿಮಾಲಯನ್ ಪ್ರಾಡಕ್ಟ್. ಸೊ ಈ 4 ಕೂಡ ಹಿಮಾಲಯನ್ ಪ್ರಾಡಕ್ಟ್ ಅಂದ್ರೆ ಬಾತ್ ಪ್ರಾಡಕ್ಟ್ಸ್ ಪಾಪುಗೆ ಸ್ನಾನ ಮಾಡಿಸುವಾಗ ಯೂಸ್ ಮಾಡುವಂತದ್ದು. ಪಾಪುಗೆ ಸ್ನಾನ ಮಾಡಿಸಾದ್ಮೇಲೆ ನಾನು ಏನೆಲ್ಲ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಪಾಪುಗೆ ಬಾಡಿ ಲೋಷನ್ ನ ಯೂಸ್ ಮಾಡೋದು. ಸೊ ಇದು ಬೇಬಿ ಲೋಷನ್, ಬಾಡಿ ಲೋಷನ್. ಇದು ಕೂಡ ಹಿಮಾಲಯನ್ ಪ್ರಾಡಕ್ಟ್. ಇದು 350 rupees ಆಗುತ್ತೆ. ಇದು ಕಂಪ್ಲೀಟ್ ನಿಮ್ಗೆ ಹಿಮಾಲಯನ್ ಪ್ರಾಡಕ್ಟ್ ಸೆಟ್ಟೇ ಸಿಗುತ್ತೆ. ನೀವು ಹಂಗಾದ್ರೂ ಬೈ ಮಾಡ್ಬೋದು, ಇಲ್ಲಾಂದ್ರೆ ಸಪ್ರೇಟ್ ಕೂಡ ಬೈ ಮಾಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಪಾಪುಗೆ ಫೇಸ್ ಕ್ರೀಮ್ ಕೂಡ, ಬೇಬಿ ಕ್ರೀಮ್ ಕೂಡ ನಾವು ಹಿಮಾಲಯನ್ ಯೂಸ್ ಮಾಡೋದು. ಸೊ ಇದು ನಾನು ಆಗ್ಲೇ ಹೇಳಿದಾಗ ಇಬ್ರು ಸ್ಕಿನ್ಗೂ ಕೂಡ ಹಿಮಾಲಯನ್ ಪ್ರಾಡಕ್ಟ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಏನಿಲ್ಲ. ನೆಕ್ಸ್ಟ್ ಬಂದು ಬೇಬಿ ಪೌಡರ್ ಕೂಡ ಹಿಮಾಲಯನ್ ಪ್ರಾಡಕ್ಟ್. ಇದ್ರ ಜೊತೆಗೆ ಫೇಸ್ ಕ್ರೀಮ್ ಹೇಳ್ದೆ ಅಲ್ವಾ, ಈ ಪೌಡರ್ ಏನಿದೆ ಇದನ್ನ ನಾನು ಇದೊಂದು ಪೌಡರ್ ಬಾಕ್ಸ್ ಒಳಗಡೆ ಹಾಕಿಟ್ಕೊಂತೀನಿ. ಏಕೆಂತಂದ್ರೆ ಪ್ರತಿ ಸಲನು ಬಫ್ ಎಲ್ಲ ಯೂಸ್ ಮಾಡಿದಾಗ ಬೇಕಾಗುತ್ತೆ ಅಲ್ವಾ. ಸೊ ಈ ತರ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಯೂಸ್ ಮಾಡ್ಲಿಕ್ಕೆ. ಪ್ಲಸ್ ಇದು ಕೂಡ ಹಿಮಾಲಯನ್ ಕಾಜಲ್ಲೇ, ಇದು ರ್ಯಾಪರ್ ಬಿದೋಗಿದೆ ಸ್ಮಾಲ್ ಸೈಜ್ದು. ಸೊ ಇದನ್ನೇ ಯೂಸ್ ಮಾಡೋದು ಪಾಪುಗೆ ಕೆನ್ನೆಗೆ ಅಥವಾ ಹಣ್ಣೆಗೆ. ಇವಾಗ ಸ್ವಲ್ಪ ಇಡ್ತಾ ಇದ್ದೀನಿ. ಮುಂಚೆ ಎಲ್ಲ ಪಾಪು ಇದ್ದಾಗ ಡಾಕ್ಟರ್ ಯೂಸ್ ಮಾಡಬೇಡಿ ಅಂತಿದ್ರು ಅಂದ್ಬಿಟ್ಟು ಕಡಿಮೆನೆ ಇಡ್ತಾ ಇದ್ದಿದ್ದು. ಇವಾಗ್ಲೂ ಅಷ್ಟೇ, ಜಸ್ಟ್ ಈಗ ವೇಸ್ಟ್ ಬರ್ಡ್ಸ್ ಇರುತ್ತಲ್ಲ ಮುಕ್ಕುಡಿ ಕೂಡ ಮೇಲ್ಕೊಡ್ತೀನಿ.
ಸೊ ಈ ತರ ಬಡ್ಸ್ ಇರುತ್ತಲ್ವಾ, ಅದ್ರಲ್ಲಿ ಈ ತರ ಹಾಕ್ಬಿಟ್ಟು ಜಸ್ಟ್ ಹಿಂಗೊಂದು ಇಡ್ತೀನಿ ಅಷ್ಟೇ. ಇದು ಹಿಮಾಲಯನ್ದೆ ಕಾಜಲ್ಲು. ಇದು ಸುಮ್ಮನೆ ಎಕ್ಸ್ಟ್ರಾ ಸಿಂಗರ್ ಇದು ಕಂಪ್ನಿದು. ಇದೊಂದು ಇಟ್ಕೊಂಡಿದೀನಿ, ಬಟ್ ನಾನು ಇದನ್ನ ಇದುವರೆಗೂ ಸರಿ ಯೂಸೇ ಮಾಡಿಲ್ಲ, ಹೊಸದಾಗಿ ಹಾಗೆ ಇದೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇರೋದು ಎಲ್ಲವೂ ಕೂಡ ಹಿಮಾಲಯನ್ ಪ್ರಾಡಕ್ಟ್ಸೇ. ಸೊ ಯಾರೆಲ್ಲ ಪಾಪು ಮೇಲೆ ನಿಮ್ಗೆ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಇದ್ರೆ, ಅಥವಾ ನಮ್ಮ ಪಾಪುಗೆ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ, ಆ ಪಾಪುಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನ್ನೋರು, ನೀವು ಹಿಮಾಲಯನ್ ಪ್ರಾಡಕ್ಟ್ ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಮತ್ತೆ ಪಾಪುಗೂ ಕೂಡ ನಾನು ಆಲ್ರೆಡಿ ಹೇಳ್ದಾಗೆ ಯಾವುದೇ ರೀತಿಯ ರ್ಯಾಷಸ್ ಆಗೋದಾಗಿರ್ಬೋದು, ಬೇರೆ ಪ್ರಾಬ್ಲಮ್ಸ್ ಅಥವಾ ಗುಳ್ಳೆ ಆಗೋದಿರ್ಬೋದು, ಸೊ ಈ ತರ ಎಲ್ಲ ಏನೂ ಆಗಲ್ಲ. ಸೊ ನೀವು ಖಂಡಿತವಾಗ್ಲೂ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ? ಇಂಪಾರ್ಟೆಂಟ್ ಇಸ್ ಬಡ್ಸು. ನಾನು ಆಕ್ಚುಲಿ ಇದನ್ನ ಹಿಮಾಲಯನ್ ಪ್ರಾಡಕ್ಟ್ ಅಲ್ಲಿ ಹುಡುಕ್ತೆ ಸಿಕ್ಕಿಲ್ಲ. ಜಾನ್ಸನ್ಸ್ ಬಡ್ಸ್ ಇದು ಪಾಪುಗೆ ಯೂಸ್ ಮಾಡ್ಲಿಕ್ಕೆ. ಪ್ರತಿ ಸಲನು ಪಾಪುಗೆ ಸ್ನಾನ ಆದ್ಮೇಲೆ ಕಿವಿಲಿ ಬೈ ಮಿಸ್ ಆಗಿ ನೀರೆಲ್ಲ ಹೋಗಿರುತ್ತೆ ಅಲ್ವಾ, ಸೊ ಅದನ್ನ ನೀವು ಕ್ಲೀನ್ ಮಾಡ್ಬೇಕು. ನಾವು ಹಾಗೆ ಬಟ್ಟೆಲ್ ಒರೆಸಿದ್ರೆ ಅದು ಫುಲ್ ಕ್ಲೀನ್ ಆಗಿರಲ್ಲ. ಸೊ ನೀವು ಬಡ್ಸಿಂದ ಕಿವಿನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರತಿ ಸಲನು ಮಿಸ್ ಮಾಡಲ್ಲ. ಸೊ ಯಾವಾಗ್ಲೇ ತಲೆಗೆ ಸ್ನಾನ ಮಾಡಿಸ್ದಾಗ್ಲು ಅಥವಾ ಮೈಗ್ ಮಾಡಿಸುವಾಗ್ಲೂ ಏನಾದ್ರು ಕಿವಿಗೆ ನೀರ್ ಬಿದ್ದಿದೆ ಅಂತ ಅಂದಾಗ, ಸೊ ನಮ್ಮ ಬಡ್ಸ್ನ ಯೂಸ್ ಮಾಡಿ ಅವಾಗ ಕ್ಲೀನ್ ಮಾಡ್ಕೊಂತೀನಿ. ಸೊ ಇದು ಎಲ್ಲರೂ ಮಾಡ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ಪ್ರತಿ ಸಲನು ಪಾಪುಗೆ ಸ್ಕಿನ್ ಕೇರ್ಗೆ ಮತ್ತೆ ಬಾತ್ ಕೇರ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಎಲ್ಲಾ ಪ್ರಾಡಕ್ಟ್ಸ್ನು ಕೂಡ ನಾನು ಆಲ್ಮೋಸ್ಟ್ ಬೈ ಮಾಡೋದು ವಿಶಾಲ್ ಮಾರ್ಟ್ ಅಲ್ಲಿ ಮತ್ತೆ ಡಿ ಮಾರ್ಟ್ ಅಲ್ಲಿ ಬೈ ಮಾಡ್ಕೊಂತೀನಿ. ಏನಾದ್ರು ಆಫರ್ ಇರುತ್ತೆ, ಬೈ ಒನ್ ಗೆಟ್ ಒನ್ ಇರುತ್ತೆ ಅಂತ ಅಷ್ಟೇ. ಅದ್ ಬಿಟ್ರೆ ತುಂಬಾ ಎಮರ್ಜೆನ್ಸಿ ಇದ್ದಾಗ ಮೆಡಿಕಲ್ ಶಾಪ್ ಅಲ್ಲೂ ಕೂಡ ನಾನು ಬೈ ಮಾಡಿದ್ದು ಉಂಟು. ಬೇಡ್ವಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇದೇ ತರ ನಿಮ್ಗೆ ಯೂಸ್ಫುಲ್ ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಮ್ಮ ಅಲ್ಲಿ ಬಾಯ್ ಮಾಡಿ. ಅಮ್ಮ ಅಲ್ಲಿ ಬಾಯ್ ಬಾಯ್ ಮಾಡಿ. ಬಾಯ್ ಮಾಡಿ ಅಮ್ಮ ಅಲ್ಲಿ ಬಾಯ್ ಮಾಡಿ. ಅಲ್ಲಿ ಬಾಯ್ ಮಾಡಿ. ಬಾಯ್. ಮುತ್ತ ಕಿಸ ಕೊಟ್ಬಿಡಿ, ಪ್ಲೇನ್ ಕಿಸ್ ಕೊಟ್ಬಿಡಿ. So thanks for watching.